ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಔಷಧಿಗೋಸ್ಕರನೇ ಕೇಳಿದಿದ್ದು. ಹೌದಾ? ಆ ದುಡ್ಡು ಕೊಡು. ಮೊದಲೇ ಎಣ್ಣೆ ರೇಟ್ ಬೇರೆ ಜಾಸ್ತಿ ಆಗಿದೆ, ನಿನಗೆ ಕೊಟ್ರೆ ಹೇಗೆ? ಬೆರಳು ಕಟ್ಟಾಯ್ತಾ? ಅರಿಶಿನ ಹಚ್ಕೋ, ಬೇಗ ಕಡಿಮೆ ಆಗೋಗುತ್ತೆ. ನೋಡ್ಕೋಬೇಕಲ್ವಾ ಅಮ್ಮ? ಬಾ, ಅದಕ್ಕೆ ಅರ್ಶಿನ ಹಚ್ತೀನಿ. ಅಕ್ಕ ನನ್ನ ಹತ್ರ ಸುಳ್ಳು ಹೇಳಿದ್ಲು ಅನ್ನಿಸ್ತಿದೆ. ನಾವೇ ಹೋಗಿ ನೋಡ್ಬೇಕು. ಅಕ್ಕನ ವಿಷಯ ಸರಿ, ಮೊದಲು ನಿನ್ ಗಂಡನ ವಿಷಯನ ಯೋಚನೆ ಮಾಡು. ಕರ್ಕೊಂಡು ಬಂದು ಗಂಟೆ ಆಯ್ತು. ಒಳಗ್ ಹೋಗಿರೋ ಡಾಕ್ಟ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಅತ್ತೆಯವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಹತ್ರ ಜಾಸ್ತಿ ಬಿಲ್ ವಸೂಲಿ ಮಾಡೋದಕ್ಕೆ ಈ ಡ್ರಾಮಾ ಎಲ್ಲ. ಅದನ್ ಬಿಟ್ಟು ಇನ್ನೇನಿರುತ್ತೆ? ಈ ಸಮಯದಲ್ಲೂ ಕೂಡ ನೀನು ಲೆಕ್ಕದಲ್ಲಿ ರಾಜಿ ಆಗ್ತಿಲ್ಲ. ನೀನು ಗ್ರೇಟ್ ಬಾಮ ಇದ. ನೋಡು ಭಾವ. ಅಣ್ಣ, ಇಬ್ರು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಡಾಕ್ಟರ್? ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಕಂಡೀಷನ್ ಕ್ರಿಟಿಕಲ್ ಅನ್ಸುತ್ತೆ. ಪೃಥ್ವಿರಾಜ್, ಅದಲ್ಲ ಮಾವ. ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀರಾ? ನೀವ್ ಹೇಳಿ ಡಾಕ್ಟ್ರೆ. ಎಮೋಷನಲ್ ಆಗಿದ್ರಿಂದ BP ರೈಸ್ ಆಗಿದೆ, ಅದರಿಂದ ಮೈಲ್ಡ್ ಸ್ಟ್ರೋಕ್ ಆಗಿದೆ. ಇನ್ನೇನಾದ್ರೂ ಓವರ್ ಎಮೋಷನಲ್ ಆದ್ರೂ, ಶಾಕಿಂಗ್ ನ್ಯೂಸ್ ಕೇಳಿದ್ರು ಅವ್ರ ಪ್ರಾಣಕ್ಕೆ ಅಪಾಯ. ಡೇಸ್ಗೆ ಮೆಡಿಸಿನ್ ಬರ್ದಿದ್ದೀನಿ. ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸರಿ ಕರ್ಕೊಂಡ್ ಬನ್ನಿ. ಸರಿ ಡಾಕ್ಟರ್. ಅಮ್ಮ ನೋಡ್ಬೋದಾ? ಬೇಗ ಬಂದ್ಬಿಡಿ.
ಶ್ರೀಕರ್, ಮತ್ತೆ ಎಲ್ರನ್ನು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಅಪಾಯ ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಮ್ಮ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ ಶ್ರೀಕರ್? ಬೇಡದೇ ಇರೋ ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಓವರ್ ಆಗಿ ಯೋಚನೆ ಮಾಡಿದ್ರೆ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ರಲ್ವಾ? ಹೌದೌದು. ಅಮ್ಮ, ಡೈಮಂಡ್ ಅಷ್ಟು ಬೆಲೆ ಬಾಳು ಅಂತ ಒಂದು ಮಾತು ಹೇಳ್ತೀನಿ ಕೇಳು. ಹಳ್ಳಿನಲ್ಲಿರೋ ಭೂಮಿನ ಮಾರಿ ಸಂಬಂಧನ ದೂರ ಮಾಡ್ಕೊಳ್ಳೋಣ. ಅವಾಗ ಈ ಉತ್ಸವಕ್ಕೆ ಜಾತ್ರೆಗೆ ಅಂತ ಹೋಗೋ ಕೆಲ್ಸನೇ ಇರೋದಿಲ್ಲ. ನೋಡು, ಇಂಥ ಟೆನ್ಷನ್ ಕೂಡ ಇರಲ್ಲ. ನಮಗ್ ಸರಿ ಹೋಗುತ್ತೆ ಅಲ್ವೇನಮ್ಮ? ಹೌದಮ್ಮ, ಶ್ರೀ ಹೇಳ್ದಾಗ ಮಾಡಿದ್ರೆ ನಿನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇಬ್ರು ಕರೆಕ್ಟಾಗಿ ಹೇಳಿದ್ರು. ಆ ಭೂಮಿ, ಆ ಜನಗಳು ನಮ್ಗ ಅಗತ್ಯ ಇಲ್ಲ ಅತ್ತೆ. ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಮಾವನಿ ಕೊಟ್ಟು ಮದ್ವೆ ಮಾಡಿದ್ರೆ ನಿಂಗ್ ಯಾವ ಟೆನ್ಷನೂ ಇರಲ್ಲ. ಇವತ್ತಾದ ಹಾಗೇನೆ ನಾಳೆ ಮತ್ತೊಂದು ಸಂಬಂಧದ ಜೊತೆಲಿ ಮೋಸ ಆಗಲ್ಲ ಅಂತ ಏನ್ ಗ್ಯಾರಂಟಿ? ವ್ಯಾಲಿಡ್ ಪಾಯಿಂಟೇ ಅಲ್ವಾ? ಸ್ವಲ್ಪ ಸುಮ್ಮನಿರ್ತೀರಾ? ಬೇರೆಯವ್ರ ಕ್ಷೇಮನ ವಿಚಾರಿಸೋಕ್ ಹೋದವ್ರು ಕೂಡ ನಿಮ್ ತರ ಮಾತಾಡಲ್ಲ. ಅದ್ ಹಾಗಲ್ಲ ಅಪ್ಪ. ಇನ್ನೇನು ಮಾತಾಡ್ಬೇಡ. ಎಲ್ಲಿ ಹೇಗಿರ್ಬೇಕು ಅಂತಾನೂ ಗೊತ್ತಾಗಲ್ಲ. ಮೊದಲು ನೀವೆಲ್ಲ ಹೊರಗಡೆ ಹೋಗಿ. ಹೇಳಿದ್ದು ನಿಮ್ಗೆ. ಹೋಗಿ. ವೇದವತಿ, ಕೆಲವು ದಿನ ಶ್ರೀಕರ್ ಮದುವೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಬೇಕಾದ್ರೆ ಬರೋ ವರ್ಷ ನೋಡ್ಕೊಳ್ಳೋಣಂತೆ. ಕೇವಲ ನಮ್ಮನೆಗ್ ಸಂಬಂಧಪಟ್ಟಿರೋ ವಿಷಯ ಆಗಿದ್ರೆ ಸಮಯ ತಗೋತಿದ್ದೆ. ಆ ಊರಲ್ಲಿ ಪ್ರತಿಯೊಬ್ರು ಎದುರು ನೋಡ್ತಾ ಇರೋಂಥ ವಿಷಯ ಇದು. ನಾವಿದನ್ ತಡ ಮಾಡಬಾರ್ದು. ನಮ್ಮವರೇ ಹೊರಗಡೆಯವ್ರ ತರ ಹೇಗ್ ಮಾತಾಡ್ತಿದ್ದಾರೆ ಅಂತ ನೋಡ್ದೆ ಅಲ್ವಾ? ನಾಳೆ ಹೊರಗಡೆಯವರು ಇದೇ ರೀತಿ ಮಾತಾಡಬಾರ್ದು ಅಂದ್ರೆ ನಿನ್ನ ಮದುವೆ ಬೇಗ ನಡಿಬೇಕು ಶ್ರೀಕರ. ಗೊತ್ತಿದ್ದು ಮಾಡೋದು ಮೋಸ. ನಾನು ತಡ್ಕೊಳ್ದೇ ಇರೋದು ಸುಳ್ಳು. ನಾನು ಕೇಳ್ಕೊಳ್ತಿರೋದು ಆ ಊರಿನ ಕ್ಷೇಮ. ನಮಗ್ ಬೇಕಾಗಿರೋ ಜಾತಕ ಇರೋ ಹುಡುಗಿ ಜೊತೆ ಮದ್ವೆ ಮಾಡೋದಕ್ಕಾಗ್ತಿಲ್ಲ ಅಂತ ಎಲ್ರೂ ಅನ್ಕೋತಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪು ಅಂತ ನಾವು ನಿರೂಪಿಸ್ಬೇಕು. ಎಲ್ರ ಬಾಯನ್ನು ನೀನೇ ಮುಚ್ಚಿಸ್ಬೇಕು. ಮದುವೆ ಮುಂದೂಡಿದ ಮಾತ್ರಕ್ಕೆ ಸೋಲನ್ನ ಒಪ್ಕೊಂಡ ಹಾಗಲ್ಲ ವೇದವತಿ. ಸ್ವಲ್ಪ ದಿನಗಳು ಈ ವಿಷಯನ ಮರ್ತು ಬಿಡು. ನಾನ್ ಪ್ರಾಣ ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಪ್ರಾಣ ಇರೋವಾಗ್ಲೇ ನನ್ನ ಮಗನ ಮದುವೆ ನಡಿಬೇಕು. ನನ್ನ ಕಣ್ಣು ಮುಂದೆನೆ ಅದ್ದೂರಿಯಾಗಿ ಸಂಭ್ರಮದಿಂದ ನಡಿಬೇಕು. ಹೊರಗಡೆಯವರು ಎಷ್ಟು ಜನ ಮೋಸ ಮಾಡಿದ್ರು ಈ ಹೃದಯ ಹೊಡ್ಕೊಳ್ಳುತ್ತೆ. ಅವ್ರ ಸ್ಥಾನದಲ್ಲಿ ನನ್ನ ಮಗ ಇದ್ರೆ ಮಾತ್ರ ಈ ಹೃದಯ ನಿಂತೋಗುತ್ತೆ. ಶ್ರೀಕರ್ ಕನ್ಸಲ್ಲೂ ನಿನ್ಗೆ ಮೋಸ ಮಾಡಲ್ಲ. ಹಾಗೆ ಯಾವತ್ತೂ ತಿಳ್ಕೊಬೇಡ. ಶ್ರೀಕರ್ ಬದಲಾಗಿದ್ದಾನೆ ಅಂತ ಮಕ್ಕಳು ಹೇಳ್ತಿದ್ದಾರೆ ಅಂತ ಹೀಗೆ ಮಾತಾಡ್ತಿದ್ಯಾ? ನನ್ನ ಮಗನ ಮೇಲೆ ನನಗಿರೋ ನಂಬಿಕೆನೆ ನಾನಿನ್ನೂ ಬದುಕಿಸಿದೆ ರೀ. ವೇದ, ನೀನ್ ರೆಸ್ಟ್ ತಗೋ. ನಾವು ಹೊರಗಡೆ ಇರ್ತೀವಿ.
ಸಂಬಂಧನೇ ಇಲ್ಲದೆ ಇರೋ ಸುಳ್ಳು ಜಾತಕ ಜೊತೆಗೆ ಸಂಬಂಧನ ಬೆಳೆಸ್ಬೇಕು ಅಂತ ನೋಡಿದ್ಕೇನೆ ಅಮ್ಮನಿಗೆ ಎದೆ ನೋವು ಬಂತು. ಜಾತಕನ ಹೊಂದಾಣಿಕೆ ಆಗ್ದಿರೋ ಅವನಿನ ಮದ್ವೆ ಆಗಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಾದ್ರೆ ಮಗ ಎದೆಗೊದ್ದ ಅಂತ ಅನ್ಕೋತಾಳೆ. ಏನ್ ಮಾಡ್ಬೇಕು? ಅವನಿ ಬಗ್ಗೆ ಅಮ್ಮನಿಗೆ ಹೇಗೆ ಹೇಳೋದು? ಕಾವ್ಯ, ನನ್ ಫೋನ್ ಕೊಡು. ಸಾರಿ ಮಾವ. ಕಾವ್ಯ, ನಿನ್ನ ಕೇಳ್ತಿರೋದು. ನನ್ ಫೋನ್ ನನಗೆ ಕೊಡು. ಕೊಡಲ್ಲ ಮಾವ. ಕಾವ್ಯ, ಕೊಡ್ತೀಯೋ ಇಲ್ವೋ? ಕಾವ್ಯ, ಕಾವ್ಯ. ಶೇರ್ ಮಾರ್ಕೆಟ್ಗಿಂತ ರಿಯಲ್ ಎಸ್ಟೇಟೇ ಬೆಟರ್ ಬಾಮ ಇದ. ನನ್ನ ಮಾತು ಕೇಳು. ಭಾವ, ನಿನ್ನ ಕೈ ಮುಗಿತೀನಿ ಭಾವ, ನಾನು ತಲೆ ತಿನ್ಬೇಡ. ಕಾವ್ಯ, ನಿಂತ್ಕೋ. ನಾನ್ ನಿಲ್ಲಲ್ಲ. ಕಾವ್ಯ, ನನ್ ಮಾತು ಕೇಳು. ನನ್ ಫೋನ್ ನನಗೆ ಕೊಟ್ಬಿಡು. ಕಾವ್ಯ, ಕೊಡಲ್ಲ. ಕಾವ್ಯ ಪ್ಲೀಸ್. ಚಿಕ್ಕವನು ನನ್ನ ಮಗಳ ಹಿಂದೆ ಬಿದ್ದಿದ್ದಾನಲ್ಲ. ಕಾವ್ಯ, ನಿಂತ್ಕೋ. ಅರ್ಥ ಮಾಡ್ಕೋ ಕಾವ್ಯ, ಭಾವ. ಕಾವ್ಯ, ನಿಂತ್ಕೋ. ನಾನ್ ಕೊಡಲ್ಲ. ಕಾವ್ಯ, ಹೇಳೋದ್ ಕೇಳು. ಕಾವ್ಯ, ಕೊಡು. ನನ್ ಫೋನ್ ಯಾಕೆ ಕಿತ್ಕೊಂಡೆ? ಬುದ್ಧಿ ಇದೆಯೋ ಇಲ್ವೋ? ಹಾಗಲ್ಲ ಮಾವ. ಶಟ್ ಅಪ್. ಇನ್ನೊಂದ್ಸಲ ಈ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ಏನೋ ತಮಾಷೆಗೆ ತಗೊಂಡಿದ್ದಾಳೆ ಅನ್ಸತ್ತೆ ಕಣೋ. ಯಾಕಷ್ಟು ಸೀರಿಯಸ್ ಆಗ್ತೀಯಾ? ನನ್ ಪರ್ಸನಲ್ ಥಿಂಗ್ಸ್ ಟಚ್ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಅದೇನು ದೊಡ್ಡ ರಹಸ್ಯ ತರ ಯಾಕೆ ಅಷ್ಟೊಂದು ಫೀಲ್ ಆಗ್ತಿದ್ಯಾ ಬಾಮ ಇದ? ಬೇಡ ಅಂತಂದ್ರೆ ಬೇಡ ಅಷ್ಟೇ. ಅದ್ರಲ್ಲೇನಿದೆ? ಅದ್ ನಿಮಗ್ ಬೇಕಾಗಿಲ್ಲ. ಆಕ್ಷನ್ ಸಿನಿಮಾ ಹೀರೋ ತರ ಹಾಗ್ಯಾಕೆ ಫೈರ್ ಆದ ಅವನು? ಆದ್ರೂ ನೀನ್ ಯಾಕೆ ಅವ್ನ್ ಫೋನ್ ತಗೊಂಡೆ? ತುಂಬಾ ಹೊತ್ತಿಂದ ಫೋನ್ ನೋಡ್ತಾ ಏನೇನೋ ಮಾತಾಡ್ತಿದ್ದ ಮಾವ. ಕನ್ನಡಿ ಮುಂದೆ ನಿಂತ್ಕೊಂಡ್ ಮಾತಾಡಿದ್ರು, ಫೋನ್ ನೋಡ್ಕೊಂಡ್ ಮಾತಾಡಿದ್ರು, ಏನೋ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ವ್ಯತ್ಯಾಸನಾ? ಹೌದಣ್ಣ, ಶ್ರೀಕರ್ ಸೆಲ್ಲಲ್ಲಿ ಏನೋ ಇದೆ. ಯು ಮೀನ್ ಸೀಕ್ರೆಟ್? ಎಸ್. ಇಲ್ಲ ಅಂದ್ರೆ ಅಷ್ಟೊಂದ್ ಸೀರಿಯಸ್ ಆಗಲ್ಲ. ನನಗೂ ಹಾಗೆ ಅನಿಸ್ತಿದೆ. ಅಮ್ಮನಿಗೆ ಮೋಸ ಆಗ್ತಿದ್ಯೇನೋ ಅಂತ ಅನುಮಾನ ಬರ್ತಿದೆ. ಅತ್ತೆ ಹತ್ರ ಮ್ಯಾನೇಜ್ ಮಾಡ್ತಿದ್ದಾನೆ. ನಾವ್ ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಎವಿಡೆನ್ಸ್ ಇಲ್ದೇನೆ ನಾವ್ ಎಷ್ಟೇ ಹೇಳಿದ್ರು ಕೂಡ ವೇಸ್ಟ್ ಲಾವಣ್ಯ. ಬ್ಯಾನ್ ಆಗಿರೋ ನೋಟಿಗೆ ವ್ಯಾಲ್ಯೂ ಇಲ್ಲದೆ ಇರೋ ಹಾಗೆ ನಮ್ಮ ಅತಿ ಕೂಡ ಅಮ್ಮನ ಹತ್ರ ವ್ಯಾಲ್ಯೂ ಇರೋದಿಲ್ಲ. ಹಾಗಂತ ನಾವ್ ಬಿಡ್ಬಾರ್ದು. ಅಮ್ಮಮ್ಮಂಗೆ ಪದೇ ಪದೇ ಹೇಳ್ತಾ ಇರ್ಬೇಕು. ಎಸ್, ಈ ಸಲ ಇನ್ನೂ ಸ್ಟ್ರಾಂಗ್ ಆಗಿ ಹೇಳೋಣ ಬನ್ನಿ. ನಡೀರಿ ನಡೀರಿ, ಕಡ್ಡಿ ತುಂಡಾಗೋ ಹಾಗೆ ಹೇಳ್ಬಿಡ್ಬೇಕು. ನಿಂತ್ಕೊಳ್ಳಿ. ಯಾವುದೋ ದಂಡಯಾತ್ರೆಗೆ ಹೊರಟಾಗ ಹೋಗ್ತಿದ್ದೀರಾ? ಏನ್ ವಿಷಯ? ಶ್ರೀಕರ್ ಬಗ್ಗೆ ಅಮ್ಮನ ಹತ್ರ ಮಾತಾಡ್ಬೇಕಪ್ಪ. ಏನ್ ಮಾತಾಡ್ತೀರಾ? ಅವನು ಅಮ್ಮನ ಹತ್ರ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಎಲ್ರಿಗೂ ಅನುಮಾನ. ಅನುಮಾನ ಅಲ್ಲ, ಕನ್ಫರ್ಮ್. ಅಮ್ಮನ್ಗೆ ಜ್ಞಾನೋದಯ ಆಗ್ಬೇಕು. ಇಲ್ಲ ಅಂದ್ರೆ ಖಂಡಿತ ಅಮ್ಮ ಮೋಸ ಹೋಗ್ತಾಳೆ. ಅವಳು ಡಿಸ್ಚಾರ್ಜ್ ಆಗಿ ತುಂಬಾ ಹೊತ್ತು ಆಗಿಲ್ಲ. ಅವಳ ಆರೋಗ್ಯದ ಬಗ್ಗೆ ಒಬ್ಬರಿಗೂ ಯೋಚನೆ ಇಲ್ವಾ? ಹೊರಗಡೆ ಅವ್ರಿಗೆ ದೇವತೆಯಾಗಿ ಕಾಣೋ ವೇದವತಿ ನಿಮ್ ಕಣ್ಣಿಗೆ ಮಾತ್ರ ದೆವ್ವ ತರ ಕಾಣ್ತಾ ಇರ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಂಡಿರೋನು ಶ್ರೀಕರ್ ಒಬ್ನೇ. ಶ್ರೀಕರ್ ಬಗ್ಗೆ ನೀವೇನು ಮಾತಾಡೋ ಅಗತ್ಯ ಇಲ್ಲ.
ಅದಲ್ಲ ಮಾವ. ವೇದವತಿ ಆರೋಗ್ಯ ಸರಿಯಾಗೋವರೆಗೂ ಯಾರೂ ತೊಂದರೆ ಕೊಡಬೇಡಿ. ವೇದವತಿ, ಮಲ್ಕೊಂಡು ನಿದ್ದೆ ಮಾಡೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ನನ್ನವ್ರೆ, ನನ್ನ ಮಗನ್ನ ಅನುಮಾನಿಸ್ತಾ ಮಾತಾಡ್ತಿದ್ರೆ ಆ ಮಾತುಗಳು ನನ್ನ ಕಿವಿಗೆ ಬೀಳ್ತಿದ್ರೆ ಇನ್ನೆಲ್ಲಿ ವಿಶ್ರಾಂತಿ ತಗೊಳೋದ್ರಿ? ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಮೆಡಿಸಿನ್ ಸರಿಯಾಗಿ ತಗೊಂಡು ಮೊದಲು ನೀನು ಆರೋಗ್ಯ ಕಾಪಾಡ್ಕೋ. ಗಾಯ ಆಗಿರೋದು ನನ್ನ ಶರೀರಕ್ಕಲ್ಲ ರೀ, ಮನಸ್ಸಿಗೆ. ಯಾವ ಔಷಧಿಗಳು ನನ್ನ ನೋವನ್ನ ಕಮ್ಮಿ ಮಾಡೋಕ್ಕಾಗಲ್ಲ. ಅವರೆಲ್ಲ ಗೊತ್ತೋ ಗೊತ್ತಿಲ್ದೇನೋ ಮಾತಾಡ್ತಾರೆ, ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಗೊತ್ತಿದ್ದು ಗೊತ್ತಿಲ್ದೇನೋ ಮಾತಾಡೋದಿಕ್ಕೆ ಯಾರ್ರೀ ಅವರೆಲ್ಲ? ಎಲ್ಲ ಮೇಧಾವಿಗಳೇ ತಾನೆ. ಅವ್ರದ್ದು ಕೆಲ್ಸಕ್ಕೆ ಬರ್ದಿರೋ ಮೇಧಾವಿತನ, ಅಮ್ಮನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳದಿರೋ ಮಕ್ಕಳು, ಅತ್ತೆ ಆಸೆನ ಗುರುತಿಸ್ದೇ ಇರೋ ಸೊಸೆ, ಎಲ್ಲ ಗೊತ್ತು ಅನ್ನೋ ಅಜ್ಞಾನ ಅವ್ರದ್ದು. ನೀನೇನ್ ಬೇಜಾರು ಮಾಡ್ಕೋಬೇಡ. ಅನುಮಾನ ಅನ್ನೋ ಬೀಜನ ಬಿತ್ತಿ ವಿಷ ಹಾಕಿ ಬೆಳೆಸ್ತಾ ಇದ್ದಾರೆ. ಅವ್ರ ಮನಸ್ಸನ್ನ ಹೇಗ್ ಬದಲಾಯಿಸ್ಬೇಕು? ಯಜಮಾನ್ಗೆ ಸಿಕ್ಲಿಲ್ವಲ್ಲ ಅಂತ ಸೊಸೆ ನೋವು, ಸೊಸೆ ಆಗೋಕ್ ಆಗ್ತಿಲ್ವಲ್ಲ ಅಂತ ಮೊಮ್ಮಗಳ ನೋವು. ಆ ನೋವನ್ನ ಭಗವಂತ ಕೂಡ ವಾಸಿ ಮಾಡೋಕ್ಕಾಗಲ್ಲ. ಅವ್ರು ನೋವು ಪಡ್ತಿದ್ದಾರೆ ಅಂತ ನನಗೆ ನೋವು ಕೊಡ್ಬೇಕು ಅಂತ ತೀರ್ಮಾನ ಮಾಡಿದಾರೆ ಅವರು. ನೀನ್ ಅವ್ರ ಮಾತು ಕೇಳ್ಬೇಡ, ಅವಾಗ ಯಾವ ತೊಂದ್ರೆನೂ ಇರಲ್ಲ. ನಾನ್ ಕೇಳಿಸ್ಕೋಬೇಕು ಅಂತಾನೆ ಮಾತಾಡ್ತಿರುವಾಗ ನನಗ್ ಕೇಳಿಸ್ದೇ ಇರೋದಕ್ಕೆ ಹೇಗ್ ಸಾಧ್ಯ ರೀ? ಯಾರು ಏನೇ ಅಂದ್ರು ಶ್ರೀಕರ್ ಮಾತ್ರ ನಮಗ್ ನೋವು ಕೊಡೋ ಕೆಲಸ ಮಾಡಲ್ಲ. ನೋವು ಕೊಡೋಂತ ಕೆಲಸ ಯಾರೇ ಮಾಡಿದ್ರು ಅವನ್ ತಡ್ಕೊಳಲ್ಲ. ಮುಖ್ಯವಾಗಿ ನೀನು ಅಂದ್ರೆ ಅವನಿಗೆ ಪ್ರಾಣ. ಅದಕ್ಕೆ ನಿನ್ನ ಕೈಯಲ್ಲಿ ಅವನ್ ಭವಿಷ್ಯ ನೆಟ್ಟಿದ್ದಾನೆ. ನೀನ್ ನಿರ್ಧಾರ ಮಾಡಿರೋ ಮದ್ವೆನೇ ಅವನ್ ಮಾಡ್ಕೊಂತಾನೆ. ಇಲ್ಲ ಅಂದ್ರೆ ಅವನ್ ಮದ್ವೆನೇ ಮಾಡ್ಕೊಳಲ್ಲ. ಅವನ್ ಮೇಲಿರೋ ನಂಬಿಕೆನ ಯಾರು ಹಾಳು ಮಾಡಕ್ಕಾಗಲ್ಲ. ಯಾರು ಏನೇ ಅಂದ್ರು ಯಾಕಿಷ್ಟೊಂದು ತಡ್ಕೋತಾ ಇದ್ದೀನಿ ಗೊತ್ತಾ? ನನ್ನ ಮಗ ನನಗೆ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ. ನನ್ನ ಮಗ ನನಗೆ ಮೋಸ ಮಾಡಿದ ದಿನ ಈ ಪ್ರಾಣ ಇರೋದಿಲ್ಲ. ನಮ್ ವಿಷಯನ ಎಲ್ರಿಗೂ ಹೇಳಿದ್ರಾ? ಹೇಳೋದಕ್ಕೆ ಅಲ್ವಾ ಹೋಗಿದ್ದು? ಹೇಳೇ ಇರ್ತೀರಾ. ಮನೇಲೆಲ್ಲ ಏನಂದ್ರು? ಒಳಗಡೆ ಹೋಗಿ ಮಾತಾಡೋಣ ಬಾ.